ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆನೆ ಡ್ರ್ಯಾಗನ್ ಡ್ಯಾನ್ಸ್ ಮಾಡೋಣ ಅಂತ ಭಾರತದೊಂದಿಗೆ ಹಲ್ಲು ಕಿಸಿತಾ ಇರೋ ಚೀನಾ ಹಿಂದೂ ಮಹಾಸಾಗರದಲ್ಲಿ ದೊಡ್ಡ ಕಳ್ಳಾಟ ನಡೆಸಿರೋದು ಗೊತ್ತಾಗಿದೆ. ಭಾರತ ಮಿಸೈಲ್ ಟೆಸ್ಟ್ ನಡೆಸುತ್ತೆ ಅನ್ನೋ ಮಾಹಿತಿ ಆಧರಿಸಿ ಚೀನಾದ ಬೇಹುಗಾರಿಕಾ ಹಡಗು ಯುವಾನ್ ವಾಂಗ್ 5 ಭಾರತದ ಸಮೀಪಕ್ಕೆ ಬಂದಿತ್ತು ಕಳ್ಳಾಟ ಆಡಕ್ಕೆ ಅನ್ನೋದು ಗೊತ್ತಾಗಿದೆ. ಇದು ಭರ್ತಿ 3 ವರ್ಷಗಳ ಹಿಂದೆ ಶ್ರೀಲಂಕಾದ ಹಂಬನ್ ಟೋಟಾ ಪೋರ್ಟ್ಗೆ ಬಂದಿತ್ತು. ಆಗ ಭಾರತ ಲಂಕಾಗೆ ಕ್ಲಾಸ್ ತಗೊಂಡ್ಮೇಲೆ ಲಂಕಾ ಇದನ್ನ ಚೀನಾಗೆ ವಾಪಸ್ ಅಟ್ಟಿತ್ತು. ಆದರೂ ಹಿಂದೂ ಮಹಾಸಾಗರ ಬಿಟ್ಟು ತೊಲಗಿರಲಿಲ್ಲ, ಅಲ್ಲೇ ಅಲಿತಾ ಇತ್ತು. ಸೆಪ್ಟೆಂಬರ್ 18ನೇ ತಾರೀಕು ಇದು ಇಂಡೋನೇಷ್ಯಾ ಸಮೀಪ ಕೂಡ ಕಂಡು ಬಂದಿತ್ತು. ಆದರೆ ಸೆಪ್ಟೆಂಬರ್ 24 ಮತ್ತು 25ನೇ ತಾರೀಕು ಮತ್ತೆ ಭಾರತ ನೋಟ್ಯಾಮ್ ಇಶ್ಯೂ ಮಾಡಿದ ಕೂಡಲೇ ಮಳ್ಳಂತರ ಹಂಗೆ ಸರ್ಕೊಂಡು ಭಾರತದ ಕಡೆಗೆ ಬಂದಿದೆ. ನೋಡೋಣ ಇಣಕಕ್ಕೆ ಭಾರತದ ಮಿಸೈಲ್ ಶಕ್ತಿಯನ್ನು ತಿಳಿಯೋಕೆ ಬಂದಿದೆ. ಸದ್ಯ ಈ ಎಲ್ಲ ಬೆಳವಣಿಗೆಗಳನ್ನು ಭಾರತ ಕ್ಲೋಸ್ ಆಗಿ ಮಾನಿಟರ್ ಮಾಡಿದೆ. ಈ ಹಡಗು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಬೇಹುಗಾರಿಕಾ ಹಡಗು ಅನ್ನೋದು ಕನ್ಫರ್ಮ್ ಆಗಿದೆ. ಇದು ಸ್ಯಾಟಲೈಟ್ ಮತ್ತು ಮಿಸೈಲ್ ಅನ್ನ ಕೂಡ ಟ್ರ್ಯಾಕ್ ಮಾಡುತ್ತೆ. ಹೈ ಅಕ್ಯುರಸಿ ಲಾಂಗ್ ರೇಂಜ್ ರೆಡಾರ್ ಸಿಸ್ಟಮ್ ಹೊಂದಿದ್ದು ಜೆಟ್ಗಳನ್ನು ಮತ್ತು ಕಕ್ಷೆಯಲ್ಲಿನ ಆಬ್ಜೆಕ್ಟ್ಗಳನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಟ್ರ್ಯಾಕ್ ಮಾಡುತ್ತೆ. ಈ ಕಳ್ಳ ಹಡಗಲ್ಲಿ 400 ಸಿಬ್ಬಂದಿ ಇರ್ತಾರೆ. ಸ್ಯಾಟಲೈಟ್ಸ್ ಮತ್ತು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಟ್ರ್ಯಾಕ್ ಮಾಡೋಕೆ ಚೀನಾ ಸೇನೆಯ ಸ್ಟ್ರಾಟಜಿಕ್ ಸಪೋರ್ಟ್ ಫೋರ್ಸ್ ಇದನ್ನು ಯೂಸ್ ಮಾಡ್ತಿದೆ. 2007ರ ಸೆಪ್ಟೆಂಬರ್ನಲ್ಲಿ ಸೇವೆಗೆ ಸೇರಿದಾಗಿನಿಂದ 80ಕ್ಕೂ ಅಧಿಕ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದೆ. ಈಗ ಈ ಕೆಲಸ ಮಾಡಿದೆ. ಇದರ ಮಧ್ಯೆ ಅಂದುಕೊಂಡ ರೀತಿ ಭಾರತದ ಮಿಸೈಲ್ ಟೆಸ್ಟಿಂಗ್ ನಡೆದಿದೆ. ಇಂಟರ್ಮೀಡಿಯೇಟ್ ರೇಂಜ್ನ ಅಗ್ನಿ ಪ್ರೈಮ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ಮಾಡಲಾಗಿದೆ. ರೈಲ್ವೆ ಬೇಸ್ಡ್ ಮೊಬೈಲ್ ಲಾಂಚರ್ ಸಿಸ್ಟಮ್ನಿಂದ ಯಶಸ್ವಿಯಾಗಿ ಟೆಸ್ಟ್ ನಡೆದಿದೆ. ಅಣ್ವಸ್ತ್ರ ಹೊತ್ತೊಯ್ಯೋ ಸಾಮರ್ಥ್ಯದ ಈ ಮಿಸೈಲ್ 2000 ಕಿಲೋಮೀಟರ್ ರೇಂಜ್ನಲ್ಲಿ ದಾಳಿ ಮಾಡೋ ತಾಕತ್ತನ್ನು ಹೊಂದಿದೆ. DRDO ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ನ ಸಹಯೋಗದಲ್ಲಿ ಈ ಯಶಸ್ವಿ ಪರೀಕ್ಷೆ ನಡೆಸಲಾಗಿದೆ. ಇದೇ ಮೊದಲ ಬಾರಿಗೆ ರೈಲ್ವೆ ಮೊಬೈಲ್ ಲಾಂಚರ್ ಸಿಸ್ಟಮ್ನಿಂದ ಮಿಸೈಲ್ ಹಾರಿಸಲಾಗಿದೆ. ಈ ಮಿಸೈಲ್ ಟೆಸ್ಟ್ ಯಶಸ್ಸಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, DRDO, ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಮತ್ತು ಸೇನಾ ಪಡೆಗಳಿಗೆ ಅಭಿನಂದಿಸಿದ್ದಾರೆ. ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ತುಂಬಾ ಇಂಪಾರ್ಟೆಂಟ್ ಮೈಲುಗಲ್ಲು ಸ್ನೇಹಿತರೆ, ಸಣ್ಣ ವಿಚಾರ ಅಲ್ಲ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ಈ ರೈಲ್ವೆ ಲಾಂಚ್ಡ್ ಈ ಅಗ್ನಿ ಬಗ್ಗೆ, ಈ ಸಿಸ್ಟಮ್ ಬಗ್ಗೆ ನಾವು ಮಾಹಿತಿಯನ್ನ ಅತಿ ಶೀಘ್ರದಲ್ಲಿ ತರ್ತಾ ಇದ್ದೀವಿ. ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಏನೋ ರಗಾಸ ಚಂಡಮಾರುತ ತೈವಾನ್, ಫಿಲಿಪೈನ್ಸ್, ಹಾಂಗ್ಕಾಂಗ್ ಮತ್ತು ಚೀನಾದಲ್ಲಿ ಭಾರಿ ಅನಾಹುತ ಸೃಷ್ಟಿಸಿದೆ. ಚಂಡಮಾರುತದಿಂದ ತೈವಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. 32 ಜನ ಗಾಯಗೊಂಡಿದ್ದಾರೆ. ಇನ್ನು 17 ಜನ ನಾಪತ್ತೆಯಾಗಿದ್ದಾರೆ. ಅಲ್ಲಿನ ಗಾವಂಗ್ಪು ನಗರದಲ್ಲಿದ್ದ ಬಿಲ್ಡಿಂಗ್ಗಳ ಗ್ರೌಂಡ್ ಫ್ಲೋರ್ಗಳು ಜಲಾವೃತವಾಗ್ತಿವೆ. ಹೀಗಾಗಿ ಜನರೆಲ್ಲ ತಮ್ಮ ವಸ್ತುಗಳನ್ನು ಸಾಧ್ಯವಾದಷ್ಟು ಮನೆಯ ಮೇಲಿನ ಫ್ಲೋರ್ಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಅತ್ತ ಫಿಲಿಪೈನ್ಸ್ನಲ್ಲೂ 7 ಮೀನುಗಾರರು ಸೇರಿ ಕನಿಷ್ಠ 10 ಜನ ಮೃತಪಟ್ಟಿದ್ದಾರೆ. ಸುಮಾರು 7 ಲಕ್ಷ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. 25,000 ಜನ ಸರ್ಕಾರದ ವಸತಿ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಅತ್ತ ಹಾಂಗ್ಕಾಂಗ್ನಲ್ಲಿ ಗಂಟೆಗೆ 195 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಹೀಗಾಗಿ ಇದನ್ನು ಸೂಪರ್ ಟೈಫೂನ್ ಚಂಡಮಾರುತ ಅಂತ ಕರೆಯಲಾಗ್ತಾ ಇದೆ. 90ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. 100 ಮರಗಳು ನೆಲಕ್ಕುರುಳಿವೆ. ಅತ್ತ ಚೀನಾದ ಗುವಾಂಗ್ ಡಾಂಗ್ ಪ್ರಾಂತ್ಯದಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ. ಚಂಡಮಾರುತಕ್ಕೆ ಹೆದರಿ ಸುಮಾರು 20 ಲಕ್ಷ ಜನರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಇದಾದ ಕೆಲವೇ ಹೊತ್ತಲ್ಲಿ ಅಲ್ಲಿ ಭೂಕುಸಿತ ಉಂಟಾಗಿದೆ. ಗಂಟೆಗೆ 144 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಏನೋ ಶೀಘ್ರದಲ್ಲಿ PM ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೀಟ್ ಮಾಡಿ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಅಮೆರಿಕದ ವೈಟ್ ಹೌಸ್ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗ ಮೀಟ್ ಆಗಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಶೀಘ್ರದಲ್ಲಿ ಈ ಮೀಟಿಂಗ್ ಆಗುತ್ತೆ. ಇಬ್ಬರು ಖಂಡಿತವಾಗ್ಲೂ ಮೀಟ್ ಆಗ್ತಾರೆ. ಅವರಿಬ್ಬರ ನಡುವೆ ವೆರಿ ಪಾಸಿಟಿವ್ ರಿಲೇಶನ್ಶಿಪ್ ಇದೆ ಅಂತ
ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಮುನೀರನ PA ಅಥವಾ ಪಾಕಿಸ್ತಾನದ PM ಶಹಬಾಜ್ ಶರೀಫ್ ನಡುವೆ ಮಾತುಕತೆ ನಡೆಯುತ್ತಂತೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 80ನೇ ಅಧಿವೇಶನದಲ್ಲಿ ಭಾಗಿಯಾಗೋಕೆ ಪಾಕ್ PM ಶಹಬಾಜ್ ಶರೀಫ್ ಅಮೆರಿಕಕ್ಕೆ ಹೋಗಿದ್ದಾರೆ. ಈ ವೇಳೆ ಸಭೆಯ ಸೈಡ್ಲೈನ್ಸ್ ನಲ್ಲಿ ಟ್ರಂಪ್ ಶಹಬಾಜ್ ಶರೀಫ್ ನಡುವೆ ಮುಚ್ಚಿದ ಕೋಣೆಯಲ್ಲಿ ಮೀಟಿಂಗ್ ಆಗುತ್ತೆ. ವೈಟ್ ಹೌಸ್ ಟ್ರಂಪ್ ರ ಗುರುವಾರದ ಪಬ್ಲಿಕ್ ಸ್ಕೆಡ್ಯೂಲ್ ನಲ್ಲಿ ಇದನ್ನ ಮೆನ್ಷನ್ ಮಾಡಿತ್ತು. ಏನು ಸಭೆಯಲ್ಲಿ ಮುನೀರ್ ಕೂಡ ಹೋಗಿ ಪಾಲ್ಗೊಳ್ಳುತ್ತೆ. ಈ ಶಹಬಾಜ್ ಶರೀಫ್ ಕಳಿಸಿದ್ರೆ ಮೈಕ್ ಮುರ್ಕ ಅಲ್ಲಿ ಹೋಗಿ ಇನ್ನೇನ್ ಮಾಡ್ತಾರ ಅಂತ ಹೇಳಿ ಆತಂಕದಲ್ಲಿ ತಾನು ಕೂಡ ಇರಬೇಕು. ಡಿಸಿಷನ್ ಮೇಕರ್ ನಾನಲ್ವಾ, ಟಿವಿ ಶಹಬಾಜ್ ಶರೀಫ್ ಆದ್ರೇನು, ರಿಮೋಟ್ ನಾನಲ್ವಾ ಅಂತ ಹೇಳಿ ಹೋಗಿ ಇದನ್ನು ಹೋಗಿ ಸೇರ್ಕೊಳ್ಳುತ್ತೆ, ಅಲ್ಲಿ ಹೋಗಿ ಮಾತಾಡುತ್ತೆ ಇದು ಮುನೀರ್. ಅದು ಕೂಡ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳುತ್ತೆ. ಏನೋ ಸಭೆ ಆಯೋಜನೆ ಬಗ್ಗೆ ವೈಟ್ ಹೌಸ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಅಮೆರಿಕ ಪಾಕ್ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಭಯೋತ್ಪಾದನೆಯನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿವೆ. ಪಾಕ್ನಲ್ಲಿ ಅಮೆರಿಕದ ಹಿತಾಸಕ್ತಿಯನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಟ್ರಂಪ್ ಗಮನ ಹರಿಸ್ತಾ ಇದ್ದಾರೆ ಅಂತ ವೈಟ್ ಹೌಸ್ ಹೇಳಿದೆ. ಇತ್ತ ಅಮೆರಿಕದ ಎನರ್ಜಿ ಸೆಕ್ರೆಟರಿ ಕ್ರಿಸ್ಟೋಫರ್ ರೈಟ್ ಭಾರತದ ಬಗ್ಗೆ ಮಾತನಾಡಿದ್ದಾರೆ. ಭಾರತಕ್ಕೆ ಅಮೆರಿಕ ಶಿಕ್ಷೆ ಕೊಡೋ ಉದ್ದೇಶ ಹೊಂದಿಲ್ಲ ಅಂತ ಹೇಳಿದ್ದಾರೆ. ಆಸ್ ಇಫ್ ದೊಡ್ಡವ್ರು ಶಿಕ್ಷೆ ಕೊಡೋರು ಇವರು, ಟರ್ಮಿನೇಟರ್ ಇವರು ಶಿಕ್ಷೆ ಕೊಡೋ ಉದ್ದೇಶ ನಮಗಿಲ್ಲ, ಭಾರತವನ್ನ ಪನಿಷ್ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಮೆರಿಕನ್ಸ್. ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದನ್ನ ನಿಲ್ಲಿಸಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ರಷ್ಯಾ ಒಂದನ್ನ ಬಿಟ್ಟು ಜಗತ್ತಿನ ಯಾವುದೇ ರಾಷ್ಟ್ರದಿಂದ ತೈಲ ತರಿಸ್ಕೊಳ್ಳಿ, ಭಾರತ ಏನೋ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರಬಹುದು. ಆದ್ರೆ ಅದರಿಂದ ಪ್ರತಿ ವಾರ ಸಾವಿರಾರು ಜನರನ್ನ ಕೊಲ್ಲೋ ವ್ಯಕ್ತಿಗೆ ಹಣ ಹೋಗ್ತಿದೆ ಅಂತ ಮತ್ತೆ ಅದೇ ಹಾಡನ್ನ ರಿಪೀಟ್ ಮಾಡಿದ್ದಾರೆ. ನಮ್ಮ ಹತ್ರ ಖರೀದಿ ಮಾಡ್ಲಿ ಬೇಕಾದ್ರೆ ಅಮೆರಿಕ, ನಾವು ಕೊಡ್ತೀವಿ, ನಮ್ಮ ಹತ್ರ ತೈಲ ಇದೆ ಅಂತ ಹೇಳಿದ್ದಾರೆ. ನಾನು ಭಾರತದ ಒಬ್ಬ ದೊಡ್ಡ ಅಭಿಮಾನಿ, ಫ್ಯಾನ್. ನಾನು ಎಂತ ದೊಡ್ಡ ಡೆಮೋಕ್ರಸಿ ಅವ್ರದ್ದು, ನಾನು ಫ್ಯಾನ್ ಅವ್ರದ್ದು ಅಂತ ಹೇಳ್ತಾ ಹಿಂಗೆಲ್ಲ ಹೇಳಿದ್ದಾರೆ. ಇನ್ನು ಆಘಾತಕಾರಿ ಮಾಹಿತಿಯಲ್ಲಿ ಇರಾನ್ ಈ ವರ್ಷದ ಆರಂಭದಿಂದ ಇದುವರೆಗೂ ಸುಮಾರು ಕನಿಷ್ಠ 1000 ಜನರನ್ನ ಗಲ್ಲಿಗೆ ಹಾಕಿದೆ. 1000 ಜನರನ್ನ. ನಾರ್ವೆ ಮೂಲದ ಇರಾನ್ ಹ್ಯೂಮನ್ ರೈಟ್ಸ್ ಅನ್ನೋ NGO ಈ ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದೆ. ಅಲ್ಲದೆ ಇರಾನ್ ಜೈಲುಗಳಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಈ ಹತ್ಯಾಕಾಂಡ ನಡೀತಾ ಇದೆ. ಸಿಕ್ದವ್ರನ್ನ ಕರ್ಕೊಂಡು ಹೋಗಿ ಸಣ್ಣ ಪುಟ್ಟ ಅನುಮಾನ ಬಂದವ್ರನ್ನ ಕೂಡ ಇವರು ಗಲ್ಲಿಗೇರಿಸ್ತಾ ಇದ್ದಾರೆ. ಇರಾನ್ನವರು ಪ್ರತಿದಿನ ಸರಾಸರಿ 9-10 ಜನರನ್ನ ಈ ರೀತಿ ಗಲ್ಲಿಗೇರಿಸ್ತಾ ಇದ್ದಾರೆ. ಕಳೆದ ಒಂದು ವಾರದಲ್ಲಷ್ಟೇ ಸುಮಾರು 64 ಜನರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಸಂಸ್ಥೆ ಹೇಳಿದೆ. ಏನ್ ಕಾರಣ? ಸುಮಾರು ಕಾರಣ ಇರುತ್ತಲ್ಲಿ. ಅಲ್ಲಿ ಖಾಮಿನೇಗಳ ವಿರುದ್ಧ ಮಾತಾಡಿದ್ದು ಸೇರಿದಂತೆ ಸುಮಾರು ಕಾರಣ ಇರುತ್ತೆ. ಆದ್ರೆ ಮುಖ್ಯವಾಗಿರೋ ಕಾರಣ ಇಸ್ರೇಲ್ ಪರ ಬೇಹುಗಾರಿಕೆಯ ಆರೋಪ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ವರ್ಸಸ್ ಇಸ್ಲಾಮಿಕ್ ಗುಂಪುಗಳ ಹೊಡೆದಾಟ ತಾರಕಕ್ಕೇರ್ತಾ ಇದೆ. ಯೆಮೆನ್ನ ಹೂತಿಗಳು ಇಸ್ರೇಲ್ ಮೇಲೆ ಭೀಕರ ಡ್ರೋನ್ ದಾಳಿ ಮಾಡಿದ್ದಾರೆ. ಪರಿಣಾಮ ಕನಿಷ್ಠ 22 ಜನ ಗಾಯಗೊಂಡಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಇದನ್ನ ಇಸ್ರೇಲ್ ಒಪ್ಕೊಂಡಿದೆ, ಪೆಟ್ಟು ಬಿದ್ದಿರೋದು ಈ ಸಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡುವಲ್ಲಿ ವಿಫಲವಾದ ಕಾರಣ ಇಸ್ರೇಲ್ನ ಐಲಾಟ್ ಪ್ರದೇಶದಲ್ಲಿ ಬಂದು ಅಪ್ಪಳಿಸಿದಾವೆ, ಡ್ಯಾಮೇಜಸ್ ಆಗಿದೆ ಅಂತ ಇಸ್ರೇಲ್ ಒಪ್ಕೊಂಡಿದೆ. ಇತ್ತ ಹೂತಿಗಳ ವಕ್ತಾರ ಯಾಹ್ಯಾ ಸಾರಿ ಈ ದಾಳಿ ಬಗ್ಗೆ ರಿಯಾಕ್ಟ್ ಮಾಡಿ ಇಸ್ರೇಲ್ ಮೇಲೆ ನಾವು ಹಲವು ಡ್ರೋನ್ಗಳನ್ನು ಹಾರಿಸಿದ್ವಿ, ಡ್ರೋನ್ಗಳು ಟಾರ್ಗೆಟ್ ಅನ್ನ ರೀಚ್ ಕೂಡ ಆಗಿವೆ ಅಂತ ಹೇಳಿದ್ದಾರೆ. ಇತ್ತ ದಾಳಿಗೆ ಇಸ್ರೇಲ್ PM ನೆತನ್ಯಾಹು ಎಂದಿನಂತೆ ಕೆಂಡ ರಿಯಾಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ತಿಂತಾರೆ, ಹೂತಿಗಳು ಸರಿಯಾದ ಪೆಟ್ಟು ತಿಂತಾರೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಸೇನೆ ಇದನ್ನ ಹ್ಯಾಂಡಲ್ ಮಾಡುತ್ತೆ, ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏನೋ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಇರಾನ್, ಲೆಬನಾನ್ ಮತ್ತು ಗಾಜಾ ಪರಿಸ್ಥಿತಿ ನೋಡಿ ನೀವು ಬುದ್ಧಿ ಕಲ್ತಿಲ್ವಲ್ಲ, ಈಗ ಯಹೂದಿಗಳ ಮೇಲೆ ಆಯುಧ ಎತ್ತಿದ್ದೀರಿ, ಇಸ್ರೇಲ್ಗೆ ಹಾನಿ ಮಾಡೋರು ಅದರ 7 ಪಟ್ಟು ಹಾನಿಯನ್ನ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ಮತ್ತೆ ಡ್ರೋನ್ ದಾಳಿ ಮಾಡಿದೆ. ಡ್ರೋನ್ಗಳು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಕಚೇರಿ ಮೇಲೆ ಹೋಗಿ ಅಪ್ಪಳಿಸಿವೆ. ಆದರೆ ಯಾವುದೇ ರೀತಿಯ ಸಾವು ನೋವು ಉಂಟಾಗಿಲ್ಲ. ಅತ್ತ ಗಾಜಾದಲ್ಲಿ ಇಸ್ರೇಲ್ ದಾಳಿ ಕಂಟಿನ್ಯೂ ಆಗಿದೆ. ಪರಿಣಾಮ ಕೆಲವೇ ಗಂಟೆಗಳ ಅವಧಿಯಲ್ಲಿ 85 ಮಂದಿ ಮೃತಪಟ್ಟಿದ್ದಾರೆ. ಇರಾನ್ ಇಂಟ್ರೆಸ್ಟಿಂಗ್ ಹೆಜ್ಜೆ ಇಟ್ಟಿದೆ. ರಷ್ಯಾ ಜೊತೆ ಸೇರಿ ಹೊಸದಾಗಿ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡೋಕೆ ಮುಂದಾಗಿದೆ. ಈ ಕುರಿತಾದ ಡೀಲ್ಗೂ 2 ರಾಷ್ಟ್ರಗಳು ಸಹಿ ಹಾಕಿವೆ. ಇದರ ಪ್ರಕಾರ ಇರಾನ್ನಲ್ಲಿ ಒಟ್ಟು 8 ಸಣ್ಣ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ನಿರ್ಮಿಸಲಾಗುತ್ತೆ. ಇದರಿಂದ ಇರಾನ್ಗೆ ವಿದ್ಯುತ್ ಕೊರತೆ ನಿಭಾಯಿಸೋಕೆ ಅನುಕೂಲ ಆಗುತ್ತೆ ಅಂತ ಇರಾನ್ ಹೇಳಿದೆ. ಆದರೆ ಇನ್ನಿತರ ಯಾವುದೇ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದರೆ ಇದು ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಮೇಲ್ನೋಟಕ್ಕೆ ಇದು ವಿದ್ಯುತ್ ತಯಾರಿಕೆಗೆ ಅಂತ ಅನಿಸಿದ್ರೂ ಕೂಡ ಈ ಪವರ್ ಪ್ಲಾಂಟ್ನ ನೆರಳಲ್ಲೇ ಯುರೇನಿಯಮನ್ನು ಎನ್ರಿಚ್ ಮಾಡೋ ಸಾಧ್ಯತೆ ಇದೆ. ಜಗತ್ತಿನ ಬಹುತೇಕ ಅಣುಶಕ್ತ ರಾಷ್ಟ್ರಗಳು ಅಣ್ವಸ್ತ್ರ ತಯಾರಿಸೋ ತನಕ ಇದೇ ರೀತಿ ಮಾಡಿದ್ವು. ಸದ್ಯ ಇರಾನ್ನಲ್ಲಿ ಕೇವಲ 1 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಈಗ ದಿಢೀರಂತ 8 ಪವರ್ ಪ್ಲಾಂಟ್ಗಳು ಎದ್ದೇಳ್ತಿರೋದು ತುಂಬ ಇಂಟ್ರೆಸ್ಟಿಂಗ್. ಜಗತ್ತು ಮತ್ತು ಇಸ್ರೇಲ್ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ
ಹೇಗೆ ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಳ್ತಾರೆ, ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದು ಕುತೂಹಲ ಕಾರಣ ಆಗಿದೆ. ಏನೋ ಡೆನ್ಮಾರ್ಕ್ ಮತ್ತೆ ಬೆಚ್ಚಿ ಬಿದ್ದಿದೆ. ಇದ್ದಕ್ಕಿದ್ದಂತೆ ಮತ್ತೆ ಡ್ರೋನ್ಗಳ ಹಾರಾಟ ಕಂಡು ಬಂದಿದೆ. ರೀಸೆಂಟ್ ಆಗಿ ಕೋಪನ್ ಹೇಗನ್ ಏರ್ಪೋರ್ಟ್ ಬಳಿ ಡ್ರೋನ್ಗಳು ಕಾಣಿಸ್ಕೊಂಡಿದ್ವು. ಭಾರಿ ಆತಂಕ ಸೃಷ್ಟಿಯಾಗಿತ್ತು. ಈಗ ಆಲ್ಬೋರ್ಗ್ ಏರ್ಪೋರ್ಟ್ ಸೇರಿ 3-4 ಏರ್ಪೋರ್ಟ್ಗಳ ಬಳಿ ಮತ್ತೆ ಡ್ರೋನ್ ಕಾಣಿಸ್ಕೊಂಡಿವೆ. ಒಂದಕ್ಕಿಂತ ಹೆಚ್ಚು ಡ್ರೋನ್ಗಳು ಹಾರಾಟ ಮಾಡಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಆಲ್ಬೋರ್ಗ್ ಏರ್ಪೋರ್ಟ್ ಅನ್ನು ಮುಚ್ಚಲಾಗಿದೆ. ಈ ಡ್ರೋನ್ ಹಾವಳಿಯಿಂದ ಹಲವು ವಿಮಾನಗಳು ಕ್ಯಾನ್ಸಲ್ ಆಗಿವೆ, ಕೆಲ ವಿಳಂಬ ಆಗಿವೆ. ಸದ್ಯ ಈ ಬಗ್ಗೆ ತನಿಖೆ ನಡೀತಾ ಇದೆ. ಏನೋ ಪಾಕ್ನ ಲಾಹೋರ್ ಕೋರ್ಟ್ 17 ವರ್ಷದ ಜಾಯಿನ್ ಅಲಿ ಅನ್ನೋ ಬಾಲಕನಿಗೆ ಸುಮಾರು 100 ವರ್ಷಗಳ ಜೈಲು ಶಿಕ್ಷೆ ಕೊಟ್ಟಿದೆ. ಈ ಬಾಲಕ 2022ರಲ್ಲಿ ಅಂದರೆ 14 ವರ್ಷದ ಹುಡುಗನಾಗಿದ್ದಾಗ ತನ್ನ ತಾಯಿ ಸಹೋದರಿ ಸೇರಿ 4 ಹತ್ಯೆ ಮಾಡಿದ್ದ ಅನ್ನೋ ಆರೋಪ. ಪಬ್ಜಿ ಗೇಮ್ಗೆ ಅಡಿಕ್ಟ್ ಆಗಿದ್ದ ಬಾಲಕ ಈ ರೀತಿ ಮಾಡಿ ಕುಟುಂಬವನ್ನು ಮುಗಿಸಿದ್ದ. ಹೀಗಾಗಿ ಬಾಲಕನನ್ನು ಅರೆಸ್ಟ್ ಮಾಡಲಾಗಿತ್ತು. ಈಗ ಆತನ ಅಪರಾಧ ಸಾಬೀತಾಗಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ. 100 ವರ್ಷಗಳ ಜೈಲು ಶಿಕ್ಷೆ ಜೊತೆಗೆ 40 ಲಕ್ಷ ಪಾಕ್ ರೂಪಾಯಿ ದಂಡ ವಿಧಿಸಲಾಗಿದೆ. ವಯಸ್ಸಿನ ಕಾರಣದಿಂದಾಗಿ ಮರಣದಂಡನೆ ಕೊಟ್ಟಿಲ್ಲ ಅಂತ ಪಾಕ್ ಕೋರ್ಟ್ ಹೇಳಿದೆ. ಏನೋ ಏಷ್ಯಾ ಕಪ್ ಮ್ಯಾಚ್ನಲ್ಲಿ ಉಗ್ರಗಾಮಿಗಳಂತೆ ವರ್ತಿಸಿದ ಪಾಕ್ ಕ್ರಿಕೆಟಿಗ ಹ್ಯಾರಿಸ್ ರೌಫ್ ಮತ್ತು ಸಾಹಿಬ್ಜಾದಾ ಫರ್ಹಾನ್ ವಿರುದ್ಧ ಬಿಸಿಸಿಐ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ದೂರು ಸಲ್ಲಿಸಿದೆ. ಐಸಿಸಿಗೆ ಇತ್ತ ಪಾಕ್ ಕ್ರಿಕೆಟ್ ಬೋರ್ಡ್ ಕೂಡ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವಿರುದ್ಧವೂ ಅಧಿಕೃತವಾಗಿ ದೂರು ದಾಖಲಿಸಿದೆ. ಮ್ಯಾಚ್ ಗೆದ್ದ ನಂತರ ಗೆಲುವನ್ನು ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಲ್ಲಿಸ್ತೀವಿ ಹಾಗೂ ಪಹಲ್ಗಾಮ್ ದಾಳಿಯ ಸಂತ್ರಸ್ತರೊಂದಿಗೆ ಒಗ್ಗಟ್ಟಿನಿಂದ ನಿಲ್ತೀವಿ ಅಂತ ಹೇಳಿದರು. ಈಗ ಪಾಕಿಸ್ತಾನ ಈ ಹೇಳಿಕೆಗಳು ರಾಜಕೀಯ ಸ್ಪೋರ್ಟ್ಸ್ನಲ್ಲಿ ಬೇಡ ಆಗಿತ್ತು ಅಂತ ದೂರು ದಾಖಲಿಸಿದೆ. ಏನೋ ಸ್ನೇಹಿತರೆ, ಏಷ್ಯಾ ಕಪ್ನ ಸೂಪರ್ 4 ಹಂತದಲ್ಲಿ ಭಾರತ ಬಾಂಗ್ಲಾ ವಿರುದ್ಧ ಗೆಲುವನ್ನು ದಾಖಲಿಸಿದೆ. ಜೋರಾಗಿ ಟಾಸ್ ಗೆದ್ದ ಬಾಂಗ್ಲಾ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಬ್ಯಾಟಿಂಗ್ ಶುರು ಮಾಡಿದ ಟೀಮ್ ಇಂಡಿಯಾ ಪರ ಓಪನರ್ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕಣಕ್ಕಿಳಿದಿದ್ರು. ಅಭಿಷೇಕ್ ಶರ್ಮಾ 37 ಬಾಲ್ಗೆ 75 ರನ್ ಕಲೆ ಹಾಕಿದ್ರು. ಇತ್ತ ಶುಭ್ಮನ್ ಗಿಲ್ 29 ರನ್ ಕಲೆ ಹಾಕಿದ್ರು. ಏನೋ ಭಾರತದ ಪರವಾಗಿ ಹಾರ್ದಿಕ್ ಪಾಂಡ್ಯ 38 ರನ್. ಅಭಿಷೇಕ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು. 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ ಟೀಮ್ ಇಂಡಿಯಾ 168 ರನ್ ಚಚ್ಚಿ ಬಿಸಾಕ್ತು. ಏನೋ ಗುರಿ ಬೆನ್ನತ್ತಿದ ಬಾಂಗ್ಲಾ 19.3 ಓವರ್ಗಳಲ್ಲಿ 10 ವಿಕೆಟ್ ನಷ್ಟಕ್ಕೆ 127 ರನ್ ಮಾತ್ರ ಕಲೆ ಹಾಕಕ್ ಆಯಿತು. ಬೌಲಿಂಗ್ ಚೆನ್ನಾಗಿತ್ತು. ನೀವು ಸ್ಟಾಟ್ಸ್ ನೋಡ್ತಾ ಇದ್ದೀರಾ. ಎಸ್ಪೆಷಲಿ ಕುಲ್ದೀಪ್ 3 ವಿಕೆಟ್ ತಗೊಂಡ್ರು. ಏನೋ ಈ ಗೆಲುವಿನೊಂದಿಗೆ ಈಗ ಭಾರತ ಫೈನಲ್ಗೆ ಪ್ರವೇಶ ಪಡೆದಿದೆ. ಗುರುವಾರ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ ಮ್ಯಾಚ್ ಇದೆ. ಅಲ್ಲಿ ಯಾರು ಗೆಲ್ತಾರೆ ನೋಡಬೇಕು. ಪಾಕಿಸ್ತಾನ ಗೆದ್ರೆ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಮುಖಾಮುಖಿ ಆಗ್ತಾರೆ. ಬಾಂಗ್ಲಾ ಗೆದ್ರೆ ಬಾಂಗ್ಲಾ ಜೊತೆ ಕಾದಾಟ. ಹೀಗಾಗಿ ಈ ಇವತ್ತಿನ ಮ್ಯಾಚ್ ಅನ್ನ ಭಾರತದ ಅಭಿಮಾನಿಗಳು ಕೂಡ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಏನು ವೆಸ್ಟ್ ಇಂಡೀಸ್ ಸರಣಿಗೆ ಭಾರತದ ಟೀಮ್ ಪ್ರಕಟ ಆಗಿದೆ. ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್, ಆಮೇಲೆ ಯಶಸ್ವಿ ಜೈಸ್ವಾಲ್, KL ರಾಹುಲ್, ಸಾಯಿ ಸುದರ್ಶನ್, ದೇವದತ್ ಪಡಿಕ್ಕಲ್, ಧ್ರುವ್ ಜುರೇಲ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್, ನಿತೀಶ್ ಕುಮಾರ್ ರೆಡ್ಡಿ, ಜಗದೀಶನ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್ ಟೀಮ್ನಲ್ಲಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.